ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರ ಗುತ್ತಿಗೆದಾರರ ನೌಕರರ ಸಂಘ ಜಿಲ್ಲಾ ಸಮಿತಿ ಕಲಬುರಗಿ ವತಿಯಿಂದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಹೊಸದಾಗಿ ಪ್ರಾರಂಭವಾದ ಬಾಲಕರ ಮೆಡಿಕಲ್ ಇಂಜಿನಿಯರಿಂಗ್ ವಸತಿ ನಿಲಯದ ಮೇಲ್ವಿಚಾರಕರಾದ ಮೊಹಮ್ಮದ್ ನದಾಫ್ ಇವರನ್ನು ಸೇವೆಯಿಂದ ಅಮಾನತುಗೊಳಿಸಬೇಕೆಂದು ಒತ್ತಾಯಿಸಿ ದಿನಾಂಕ 9/4/26ರಂದು ಜಿಲ್ಲಾ ಪಂಚಾಯತ್ ಕಚೇರಿಯ ಎದುರುಗಡೆ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿತ್ತು. PSI ಹಗರಣದ ಆರೋಪಿ ಮೈಮೂನ್ ನದಾಫ್ಗೆ ಧಿಕ್ಕಾರ. ಕೂಡಲೇ ಮೈಮೂನ್ ನದಾಫ್ನ ಬಗ್ಗೆ ತನಿಖೆ ನಡೆಸಿ ಸೇವೆಯಿಂದ ಅಮಾನತು ಮಾಡಲೇಬೇಕು. ಕಡಿವಾಣ ಜಿಲ್ಲಾಡಳಿತ ಹಾಕಲೇಬೇಕು. ಭ್ರಷ್ಟಾಚಾರಕ್ಕೆ ಕುಮ್ಮಕ್ಕು ನೀಡುತ್ತಿರುವ ಬೇಕು. ಏತಕ್ಕಾಗಿ ಹೋರಾಟ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಬಾಲಕರ ಮೆಡಿಕಲ್ ಇಂಜಿನಿಯರ್ ಹಾಸ್ಟೆಲ್ ಕಳೆದ ಡಿಸೆಂಬರ್ ತಿಂಗಳಲ್ಲಿ ಪ್ರಾರಂಭ ಆಗಿದೆ. ಅದರಲ್ಲಿ ಅದು ಮೈಮೂನ್ ನದಾಫ್ ಅಂತೇಳಿ PSI ಹಗರಣದ ಆರೋಪಿ ಇದ್ದ ಅಂಥ ವಾರ್ಡನ್ಗೆ ಅದು ಚಾರ್ಜ್ ಕೊಟ್ಟರು. ಅವ ಯಾವಾಗ ಕ್ರಿಮಿನಲ್ ಇದ್ದ ಇಲ್ಲಿ ಹಾಸ್ಟೆಲ್ಗೆ ಬಂದಾಗ ಶುರು ಮಾಡ್ದ. ಹಾಸ್ಟೆಲ್ದಾಗ ವಿದ್ಯಾರ್ಥಿಗಳೇ ಇಲ್ಲ, ಅದರ ಸಿಬ್ಬಂದಿಗಳು 4 ಜನಕ್ಕೆ ತೊಗೊಂಡ. ಯಾರಿಗೋ ಲಂಚದ ಕೊಟ್ಟು 4 ಜನ ಸಿಬ್ಬಂದಿಗಳಿಗೆ ನೇಮಕಾತಿ ಮಾಡ್ಕೊಂಡು ಹಾಸ್ಟೆಲ್ ಪ್ರಾರಂಭ ಮಾಡಿದೆ. 2 ತಿಂಗಳು ಯಾವ ವಿದ್ಯಾರ್ಥಿನೇ ಇಲ್ಲ. ಅವನೊಬ್ಬನಿಗೆ ಅಡುಗೆ ಮಾಡ್ಲಿಕ್ಕೆ 4 ಮಂದಿಗೆ ಅವನ ಸಿಬ್ಬಂದಿಗಳು ಉಪಯೋಗ ಮಾಡಿದ. ಅದು ಅವ್ರದ್ದು ವೇತನ ಮಾಡಬೇಕು ಅಂತೇಳಿ ಬಿಲ್ ಕಳಿಸ್ದ. ಅವಾಗ ನಮಗೆ ಗೊತ್ತಾಗಿ ಅವ್ನ ವೇತನ ಅಲ್ಲಿಗೆ ಹಾಸ್ಟೆಲ್ಲೇ ನಡೆದಿಲ್ಲ. ಯಾಕೆ ವೇತನ ಮಾಡ್ತೀರಿ ಅಂತೇಳಿ ನಾವು ತಡೆ ಇಡ್ಲಿಕ್ಕೆ ಹಚ್ಚಿದ್ವಿ. ಯಾಕೆ ಮಾಡ್ತೀರಿ ನೀವು ಅಂತ. ಆಮೇಲೆ ನಾವು ಫೆಬ್ರವರಿ 9ನೇ ತಾರೀಕು ಹಾಸ್ಟೆಲ್ ಮುಂದೆ ಧರಣನೂ ಮಾಡಿದೆವು. ಅವು ನಮ್ಮ ಹಳ್ಳಿ ಸಿಬ್ಬಂದಿಗಳಿಗೆ ತೊಗೋಬೇಕಂತ. ಅವಾಗ ಜಿಲ್ಲಾಧಿಕಾರಿಗಳು ಮತ್ತು ತಾಲೂಕು ಅಧಿಕಾರಿ ಬಂದು ಆಯಿತು ನಾವು ಅವನಿಗೆ ಇಲ್ಲಿಂದ ತೆಗೆದು ಬೇರೆಯವ್ರಿಗೆ ಕೊಟ್ಟು ನಾವು ತಗೋತೇವೆ ಅಂತೇಳಿ ಒಪ್ಕೊಂಡ್ರು. ಆದರೆ ಇಲ್ಲಿವರೆಗೆ ಮಾಡ್ಲಿಕ್ಕಾಗಿಲ್ಲ. ಅದಲ್ಲದೆ ಹೋದ ತಿಂಗಳು 13ನೇ ತಾರೀಕು ಇಲ್ಲೇ ನಾವು ಒಂದು ಧರಣಿ ಮಾಡಿದೆವು. ಆ ಧರಣಿ ಮಾಡಿ ಅವ್ರಿಗೆ ಒತ್ತಾಯ ಮಾಡಿದೆವು, ಈ ಸಿಬ್ಬಂದಿಗಳಿಗೆ ಇಲ್ಲಿಗೆ ತೆಗೀರಿ. ಹೊಸ ಸಿಬ್ಬಂದಿ ಅವರು ಎಲ್ಲಿ ಕೆಲಸ ಮಾಡಿದವರಲ್ಲ ದಂಡ ಲಂಚ ತಿಂದು ಅವ್ರಿಗೆ ನೇಮಕಾತಿ ಮಾಡ್ಕೊಂಡನ. ನಮ್ಮಲ್ಲಿ 16 ವರ್ಷ ಮಾಡಿದವ್ರು ಸಿಬ್ಬಂದಿಗೆ ಮನೆಯಾಗ ಖಾಲಿಯಾರ ಅವ್ರಿಗೆ ಕೆಲ್ಸಕ್ಕೆ ತಗೋರಿ ಅಂತೇಳಿ ನಾವು ಒಂದು ಹೋರಾಟ ಮಾಡಿದೆವು. ಅವಾಗ ಇವ್ರು ಏನು ಮಾಡಿದ್ರು, ಆಯಿತು ನಾವು ನಾಳೆನೇ ಅವ್ನಿಗೆ ಚೇಂಜ್ ಮಾಡ್ತೇವೆ ಅಂತ ಇಲ್ಲಿವರೆಗೂ ಕೂಡ ಅವ್ರಿಗೆ ಚೇಂಜ್ ಮಾಡಿಲ್ಲ. ಆ ಸಿಬ್ಬಂದಿಗೆ ಚೇಂಜ್ ಮಾಡೋಕ್ಕೂ ಆಗಲ್ಲ ಉಂಟದ, ಅವ್ನು ವಾರ್ಡನಿಗೆ ಚೇಂಜ್ ಮಾಡೋಕ್ಕೂ ಆಗಲ್ಲ. ಒಂದು ಆರ್ಡರ್ ತೋರಿಸ್ತಾರೆ, ಈಗ ನಾವು ಅವ್ನಿಗೆ ಚೇಂಜ್ ಮಾಡೀವಿ ನೋಡ್ರಿ. ಅವ್ನು ಚೇಂಜ್ ಮಾಡಿ 1 ತಿಂಗಳಾಯ್ತು. ಇವ್ರಿಗೆ ನಾಚಿಗೆ ಬರಬೇಕು. ಒಬ್ಬ ವಾರ್ಡನ ಒಂದು ಚೇಂಜ್ ಮಾಡಿದಾಗ ಇವ್ರಿಗೆ ಚಾರ್ಜ್ ಕೊಡಲ್ಲ ಅಂತಂದ್ರೆ ಇವ್ರ ಅರ್ಥ ಏನು ಅಂದ್ರೆ ಜಿಲ್ಲಾಡಳಿತ ಪೂರಾ ಭ್ರಷ್ಟಾಚಾರಕ್ಕೆ ಇಳದ ಅಂತ. ಭ್ರಷ್ಟಾಚಾರ ಅವ ಎಷ್ಟು ಭ್ರಷ್ಟನ ಇವ್ರನ್ನೂ ಕೂಡ ಭ್ರಷ್ಟಾಚಾರಕ್ಕಾಗೆ ಇವ್ರದ್ದು ಅದು ಏನೂ ಮಾಡ್ಲಿಕ್ಕಾಗಲ್ಲ ಉಂಟು, ಸಾಧ್ಯ ಇಲ್ಲ. ಇವ್ರು ಸರಿ ಇದ್ರೆ ಯಾಕೆ ಅವ ಚಾರ್ಜ್ ಕೊಡಲ್ಲ? ಅದಕ್ಕೆ ಇವತ್ತು ಮ್ಯಾನ್ ಪವರ್ ಏಜೆನ್ಸಿ ಹೊಸದು ಬಂದದ ನಮ್ಮಲ್ಲಿ ಈ ಜನವರಿ ತಿಂಗಳು ಹಿಡಿದು. ಎಲ್ಲ ಬಂದ ನಾವು ಸ್ಟಾರ್ಟಿಂಗ್ದಾಗೆ ಎಲ್ಲರದ್ದು 1000-1500 ರೂಪಾಯಿ ಎಲ್ಲ ಪೇಮೆಂಟ್ ಕಮ್ಮಿ ಹಾಕೋದು, PF ಕಮ್ಮಿ ಹಾಕೋದು ಶುರು ಮಾಡ್ದವ. ಅವಾಗ ಇವ್ರಿಗೆ ನಾವು ಅರ್ಜಿ ಕೊಟ್ಟಿವಿ, ಅವ್ನಿಗೆ ಕರ್ಸ್ಕೇಸಿ ನಾವೆಲ್ಲ ನಾವು ಅವ್ನಿಗೆ ಹಾಕಿಸ್ತೀವಿ ಅಂತ ಹೇಳ್ತಾರೆ. ಇಲ್ತನೂ ಹಾಕಿಲ್ಲ. ಅವ್ರು ಜನವರಿ ಫೆಬ್ರವರಿ ತಿಂಗಳದು ಮಾರ್ಚ್ ತಿಂಗಳದ ಹಾಕ್ತೇನೆ ಇನ್ನೂ ಹಾಕಿಲ್ಲ. ಅರ್ಧ ಮಂದಿದು ಪಗಾರ ಹಾಕ್ಯಾನ. ಈಗ 400 ಮಂದಿಯಾಗ ಒಂದು 100-150 ಮಂದಿದು ಪಗಾರ ಹಾಕಿ ಇವತ್ತಿಗೆ ಪಗಾರ ಮಾಡಿ. ಅಂದರೆ ನೀವು ಸರ್ಕಾರದಿಂದ ದುಡ್ಡು ತೊಗೊಂಡು ತಮ್ಮ ಅಕೌಂಟಿಗೆ ಹಾಕ್ಕೊಂಡು ಇವ್ರಿಗೆ ಕೊಡಲ್ಲ ಕಾರ್ಮಿಕರಿಗೆ. ಇಂಥ ನೀಚು ಒಂದು ಮ್ಯಾನ್ ಪವರ್ ಏಜೆನ್ಸಿ ಅವ SNL ಅಂತ ಬೆಂಗಳೂರದವ ಅಂಥವು ಇವತ್ತಿಗೂ ಪೂರಾ ಎಲ್ಲರದ್ದು ಪೇಮೆಂಟ್ ಕ್ಲಿಯರ್ ಇಲ್ಲ. ಆ ಕಟ್ಟರು PF ಸರಿ ಕಟ್ಟಲ್ಲ. ಅಂಥವ್ರಿಗೆ ಇಟ್ಟರೆ ಅವ್ನಿಗೆ ಬ್ಲ್ಯಾಕ್ ಲಿಸ್ಟ್ ಹಾಕ್ರಿ ಅಂತ ಹೇಳಿದೆವು. ಆದರೆ ಇವ್ರು ಹಾಕ್ಲಿಕ್ಕೆ ತಯಾರಿಲ್ಲ. ಅದಕ್ಕೆ ನಾವು ಹೇಳೋದೇನು, ಟೋಟಲಿ BCM ಇಲಾಖೆ ಪೂರಾ ನಿಷ್ಕ್ರಿಯ ಆಗ್ಯದ, ಭ್ರಷ್ಟಾಚಾರದಾಗ ಇಳಿದದ. ಇವರು ಸರಿಯಾದ ರೀತಿ ಮ್ಯಾನೇಜ್ ಮಾಡ್ತಾಯಿಲ್ಲ ಹಾಸ್ಟೆಲ್. ಇವು ಮೈಮೂನ್ ನದಾಫ್ ಒಬ್ಬನಿಗೆ ಬಿಟ್ಟೇವಂದ್ರೆ ಮಕ್ಕಳಿಲ್ಲದೇ ಹಾಜರಾತಿ ಹಾಕಿ ಬಿಲ್ ಎತ್ತಾರೆ. ಇವತ್ತಲ್ಲಿ ಮಕ್ಕಳೇ ಇಲ್ಲ. ಅವ ಯಾವಾಗ ಇವತ್ತು ಫೆಬ್ರವರಿ 9ನೇ ತಾರೀಕು ನಾವು ಅಲ್ಲಿ ಹೋರಾಟ ಮಾಡಿದಾಗ ಅಲ್ಲಿ 6-7 ಮಕ್ಕಳು ಬಂದಿರು ಅಷ್ಟೇ. ಅದು 1 ತಿಂಗಳು ಯಾರೂ ಬಂದೇ ಇಲ್ಲ. 6-7 ಮಕ್ಕಳಿಗೆ ಅಡುಗೆ ಮಾಡಿಸಿ ಹಾಕ್ಯಾನ. ಅದು ಎಷ್ಟು ಫುಡ್ ಬಿಲ್ ಹಾಕ್ಯಾನೋ ಗೊತ್ತಿಲ್ಲ. ಅದ್ರ ಬಗ್ಗೆ ತನಿಖೆ ಆಗಬೇಕು. ಈಗ 2 ತಿಂಗಳು ಹಿಡಿದು ಅವ 100 ಮಂದಿದು ಹಾಕ್ಯಾನ, ಎಷ್ಟು ಹಾಕ್ಯಾನ. ಅವಂತೂ ನೀಚ. ಅವ ಸಿಕ್ಕಿದ್ದು ಯಾವುದೂ ಸರ್ಕಾರದ ಹಣ ಯಾವುದೂ ಬಿಡಲ್ಲ. ಆದರೆ ಇವತ್ತು ಅವನ ಬಗ್ಗೆ ತನಿಖೆ ಮಾಡಬೇಕು, ಮಾಡಿ ಅವನಿಗೆ ಸೇವೆಯಿಂದ ಅಮಾನತು ಮಾಡ್ಬೇಕಂತ ಇವತ್ತು ನಾವು ಇಲ್ಲಿ ಧರಣಿ ಶುರು ಮಾಡಿದೆವು ಜಿಲ್ಲಾ ಪಂಚಾಯತ್ ಮುಂದೆ. ಅದಕ್ಕೆ ಅವರೆಲ್ಲ ಬರಬೇಕು. ಈಗ ಮಂತ್ರಿಗಳು ಬಂದರೆ ಅವ್ರ ಜೊತೆ ಎಲ್ಲ ಹೋಗ್ಯಾರ. ಅವರೆಲ್ಲ ಬಿಜಿ ಇದ್ರೆ ಹೋಲಿ. ಇವ್ರು ಏನು ಮಾಡ್ತಾರೆ, ಬಿಜಿ ಇಲ್ದಾಗಾರ ಏನು ಕೆಲಸ ಮಾಡ್ಯಾರಂತ. ಬಿಜಿ ಇಲ್ದಾಗೂ ಏನಿಲ್ಲ. ಜಿಲ್ಲಾಡಳಿತ ಸುಮ್ಮನೆ ಇವತ್ತು ಅವ್ರು ಮನಿಸ್ಟ್ರು ಬಂದಾರಂತ ಹೇಳ್ತಾರೆ. ಅದನ್ನು ಮೊದಲು ಏನು ಮಾಡಿದ್ರು, ಏನು ಮಾಡೋಕ್ಕೆ ಇವ್ರಿಗೆ ದಮ್ಮೆ ಇಲ್ಲ. ಜಿಲ್ಲಾಡಳಿತ ಪೂರಾ ಭ್ರಷ್ಟಾಚಾರಕ್ಕೆ ಹೋಗ್ಯದ. ಅದಕ್ಕೆ ನಾವು ಹೇಳ್ತೇವೆ ಅದು ತನಿಖೆಯಾಗಿ ಅವನಿಗೆ ಸೇವೆಯಿಂದ ಅಮಾನತು ಮಾಡತ್ತನ್ನು ನಾವು ಇಲ್ಲಿ ಹೋರಾಟ ಧರಣ ಮುಂದುವರಿಸ್ತೇವೆ. ಮ್ಯಾನ್ ಪವರ್ ಏಜೆನ್ಸಿ ಏನಾನ ಅವ ಎಷ್ಟು ಮಂದಿಗೆ ವೇತನ ಕಡಿಮೆ ಹಾಕ್ಯಾನ, ಅದು ಪುನಃ ವೇತನ ಬರುವವರೆಗೂ ಕೂಡ ನಮ್ಮ ಹೋರಾಟ ನಡೀತಾನೆ ಇರ್ತದೆ. ಎಲ್ಲ ಇವರು ಅವರಿಬ್ಬರು ಪಾರ್ಟ್ನರ್ ಆಗಿ ನಮ್ಮ ಬಡವರು ದುಡ್ದಿದ್ರ ಮ್ಯಾಗ ಕಣ್ಣು ಹಾಕ್ತಾರೆ. ಅಂದ್ರೆ ಇವ್ರಿಗೆ ಏನು ಮನುಷ್ಯತ್ವನೇ ಇಲ್ಲ ಅಂತ. ಬಡವ್ರು ದುಡ್ದಿದ್ದು ಎಷ್ಟೋ ಪಾಪ. ಇರ್ಲಿಕ್ಕೆ 15-16 ಸಾವಿರ ವೇತನ ಅದ. ಅದ್ರಾಗೆ 1000-1500 ರೂಪಾಯಿ ತಿಂತಾರೆ. ಇವ್ರಿಗೆ ನಾಚಿಗೆ ಬರಬೇಕಲ್ಲ. ನಾಚಿಕಿಲ್ಲವನೇ ಈ ಕೆಲಸ ಮಾಡವ. 3 ಬಿಟ್ಟವ್ರು ಅಂತಾರೆ ನಮ್ಮಲ್ಲಿ ಹಳ್ಳಿಯಾಗ. ಹಂಗೆ 3 ಬಿಟ್ಟು ಇವರು ನಡೆಸ್ಯಾರ.
ಅದಕ್ಕೆ ಅವ್ರ ಬಗ್ಗೆ ಸರಿಯಾಗಿ ಶಿಸ್ತಿನ ಕ್ರಮ ಆಗಬೇಕಂತೇಳಿ ಈ ಒಂದು ಹೋರಾಟ ಮೂಲಕ ಹೇಳ್ತೀನಿ. ಇದು ಸಮಸ್ಯೆ ಮೈಮೂದ್ ನದಾಫ್ ಸಸ್ಪೆಂಡ್ ಆಗೋವರೆಗೂ ಕೂಡ ನಮ್ಮ ಧರಣಿ ಇದು ನಾವು ನಿರಂತರ ಮಾಡ್ತೀವಿ. ಬರೀ ಚೇಂಜ್ ಮಾಡೀವಿ ಅದು ಮಾಡೀವಿ ಅಂತ ನಮಗೆ ಚೀಟಿಂಗ್ ಮಾಡ್ತಾಯಿದ್ದು ಜಿಲ್ಲಾಡಳಿತ. ಆ ಚೀಟಿಂಗ್ ನಾವು ಒಪ್ಪಲಿಗ ನಾವು ಏನೇ ಇಲ್ಲಿ ನಾವು ನಮ್ಮ ಬೇಡಿಕೆ ಈಡೇರೋವರೆಗೂ ಕೂಡ ಇಲ್ಲಿ ನಾವು ಈ ಧರಣ ಮುಂದುವರಿಸ್ಬೇಕಂತ ತೀರ್ಮಾನ ಮಾಡಿದ್ದೆವು. ಓಕೆ. ಈ ಸತ್ಯಾಗ್ರಹದಲ್ಲಿ ಭೀಮಶೆಟ್ಟಿ ಎಂಪಳ್ಳಿ ರಾಜ್ಯಾಧ್ಯಕ್ಷರು, ಮೇಘರಾಜ್ ಕರಾಟೆ ಉಪಾಧ್ಯಕ್ಷರು, ಮೊಹಮ್ಮದ್ ಜಮೀರುದ್ದೀನ್ ಬಾಬಾ ಜಿಲ್ಲಾ ಕಾರ್ಯದರ್ಶಿ, ಪರಶುರಾಮ್ ಹಡಗಿಲ್ ಸಹ ಕಾರ್ಯದರ್ಶಿ, ನರಸಮ್ಮ ಕೊಂಡಂಪಳ್ಳಿ ಅಧ್ಯಕ್ಷರು ಸೇಡಂ ತಾಲೂಕಾ, ಶಿವರಾಜ್ ಆಡ್ಕಿ ಸೇಡಂ ತಾಲೂಕಾ ಸೇರಿದಂತೆ ಇನ್ನೂ ಅನೇಕರು ಪಾಲ್ಗೊಂಡಿದ್ದರು.